ನಮಸ್ಕಾರ ವೀಕ್ಷಕರೇ, ಕೋಕೋನಟ್ ಕಾರ್ವಿಂಗಿಗೆ ಸ್ವಾಗತ. ಇವತ್ತೊಂದು ಹೊಸ ಡಿಸೈನ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಡಿಸೈನು ಲೋಟಸ್ ಮೇಲೆ ಕುಳಿತಿರೋಂಥ ಗಣೇಶ. ತುಂಬ ಸುಲಭವಾಗಿರೋಂಥ ಡಿಸೈನು. ನೀವು ನೋಡ್ತಾ ಹೋದ ಹಾಗೇ ಗೊತ್ತಾಗುತ್ತೆ ಯಾವ ಥರ ತೆಗಿಬೇಕು ಅಂತ. ಒಂದು ಸ್ವಲ್ಪ ಡೀಟೇಲ್ ಆಗಿ ಇದರಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ. ಫಸ್ಟಿಗೆ ಔಟ್ಲೈನ್ ಮಾಡ್ಕೊಳ್ಳೋದು. ಎಲ್ಲ ಕೊಬ್ಬರಿಗಳಲ್ಲೂ ನಾವು ಯಾವ ಥರ ಔಟ್ಲೈನ್ ಮಾಡ್ಕೊಳ್ತೀವಲ್ಲ ಅದೇ ಥರ ಔಟ್ಲೈನ್ ಮಾಡ್ಕೊಳ್ಳೋದು. ಇದರಲ್ಲಿ ಒಂದು ಏನು ವಿಶೇಷ ಅಂದರೆ, ಗಣೇಶ ಲೋಟಸ್ ಮೇಲೆ ಕುಳಿತಿರೋಂಥ ಡಿಸೈನ್ ಇದು. ಆ ಡಿಸೈನಲ್ಲಿ ಸ್ವಲ್ಪ ಲೈನ್ಗಳಿದ್ದರೂ ಕೂಡ ಲೋಟಸ್ನ ಯಾವ ಥರ ತೆಕ್ಕೋಬೇಕು ಅನ್ನೋದನ್ನು ಸ್ವಲ್ಪ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಡಿಸೈನ್ ಹೆಚ್ಚಾಗಿ ನನಗೆ ಅನುಭವದ ಪ್ರಕಾರ ನಮಗೆ ಎಷ್ಟು ಜನ ಈ ಕೋಕೋನಟ್ ಕಾರ್ವಿಂಗಿಗೆ ಆರ್ಡ್ರ್ ಕೊಟ್ಟಾಗ ಈ ಗಣೇಶನ ತುಂಬ ಇಷ್ಟಪಡೋರು. ಹೆಚ್ಚಾಗಿ ನೀವು ಕೋಕೋನಟ್ ಕಾರ್ವಿಂಗಿಗೆ ಆರ್ಡರ್ ಏನಾದರೂ ತೊಗೊಳಕ್ಕೆ ಶುರು ಮಾಡಿದರೆ ಈ ಥರ ನೀವು ಯಾವಾಗ ಕೆತ್ತಿ ಡಿಸೈನ್ ಮಾಡ್ತಿರಲ್ವ, ಅದ್ರದ್ದೊಂದು ಪಿಕ್ ತೆಗೆದು ಒಂದು ಆಲ್ಬಮ್ ಥರ ಮಾಡ್ಕೋಬೇಕು. ಇವಾಗ ನಿಮಗೆ ಆರ್ಡ್ರ್ ಬೇಕಿತ್ತು, ಅವರು ನಿಮ್ಮ ಹತ್ರ ಇರೋವಂಥ ಆಲ್ಬಮ್ ನೋಡಿಬಿಟ್ಟು ಈ ಡಿಸೈನ್ ನಮಗೆ ಇಷ್ಟ ಆಗಿದೆ ಅಂತ ಆರ್ಡ್ರ್ ಕೊಟ್ಟು ಹೋಗ್ತಾರೆ. ಹಾಗಾದರೆ ನಿಮಗೆ ಸುಲಭವಾಗುತ್ತೆ. ಎಲ್ಲ ಡಿಸೈನ್ಗಳು ನೀವು ನಿಮ್ಮ ಕಸ್ಟಮರ್ಸಿಗೆ ತೋರಿಸ್ದಾಗೂ ಕೂಡ ಆಗುತ್ತೆ. ಇದು ಒಂಥರದ ಡಿಸೈನು. ಈಗ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದಾಗ ಅದರದ್ದೊಂದು ಫೋಟೋ ತೆಕ್ಕೊಂಡ್ಬಿಟ್ಟು ಪ್ರಿಂಟೆಡ್ ತಗೊಂಡ್ಬಿಟ್ಟು ಒಂದು ಆಲ್ಬಮ್ ಥರ ಮಾಡಿಟ್ಕೊಂಬಿಡಿ. ಯಾರಿಗಾದರೂ ಬೇಕಿತ್ತು ಅಂದಾಗ ಆ ಡಿಸೈನ್ ನೀವು ತೋರಿಸಿದರೆ ಅವರು ಅದನ್ನು ಸೆಲೆಕ್ಟ್ ಮಾಡಿದಾಗ ನೀವು ಆ ಡಿಸೈನನ್ನು ಅಂಟಿಸ್ಕೊಂಡು ಕೊಬ್ಬರಿ ಕೆತ್ತನೆ ಮಾಡ್ಬೋದು. ಈ ಥರ ಇದು ಸುಲಭವಾಗಿರೋಂಥ ಡಿಸೈನು. ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ಡಿಸೈನ್ ನೋಡಿದಾಗ ತುಂಬ ಗೆರೆಗಳಿದೆ, ಇದು ಹೇಗಪ್ಪ ಕೆತ್ತೋದು ಅಂತ ಅನಿಸಿದ್ರು ಕೂಡ, ಆದರೆ ಕೆತ್ತನೆ ಮಾಡ್ತಾ ಹೋದ ಹಾಗೆ ಡಿಸೈನ್ ಸುಲಭವಾಗಿ ಅರ್ಥ ಆಗುತ್ತೆ. ಮೊದಲು ಕೆತ್ತನೆ ಮಾಡಬೇಕಾದ್ರೆ ಹಾಗೆ ಅನಿಸೋದು, ಇಷ್ಟೊಂದು ಗೆರೆಗಳಿದೆ, ಏನು ಇಟ್ಕೋಬೇಕು ಏನು ಇಟ್ಕೊಳ್ಬಾರ್ದು ಅಂತ. ಈಗ ಈ ಗಣೇಶನ ಡಿಸೈನ್ದಲ್ಲಿ ಮುಖ ಕೆತ್ತನೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಹೆಚ್ಚಾಗಿ ನಮಗೆ ಕೋಕೋನಟ್ ಕಾರ್ವಿಂಗಲ್ಲಿ ಸ್ವಲ್ಪ ಕ್ಲಿಷ್ಟವಾಗಿರೋದು ಅಂತಂದರೆ ಮುಖ ಕೆತ್ತನೆ. ಅದನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಯಾವಾಗಲೂ ನಾವು ಮೊದಲು ಕೆತ್ತನೆ ಮಾಡಬೇಕಾದ್ರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಬಾರ್ದು. ಫಿನಿಶಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಈ ಥರ ಗಣೇಶನ ಮುಖ ಕೆತ್ತನೆ ಮಾಡ್ಕೊಳ್ಳೋದು. ಗಣೇಶನ ಮುಖ ಎಲ್ಲ ಇದರಲ್ಲೂ ಒಂದೇ ಥರನಾಗಿರ್ತದೆ. ಸೊಂಡಿಲನ್ನ ಸೈಡಲ್ಲಿ ನಾವು ತೆಕ್ಕೊಂಡು ಕಣ್ಣುಗಳನ್ನ ತೆಕ್ಕೊಂಡ್ಬಿಟ್ರೆ ಗಣೇಶನದು ಫೇಸ್ ರೆಡಿ ಆಗಿಬಿಡುತ್ತೆ. ಬೇರೆಯೋದರಲ್ಲಿ ಮೂಗು ಬಾಯಿ ಎಲ್ಲ ಮಾಡೋದಿರುತ್ತೆ. ಇದರಲ್ಲಿ ಅಷ್ಟೊಂದು ಕಷ್ಟ ಇರಲ್ಲ. ಸುಲಭವಾಗಿ ಗಣೇಶನ ಮುಖ ನಾವು ಕೆತ್ತನೆ ಮಾಡ್ಬೋದು. ನೋಡಿದ್ರಲ್ವಾ, ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗಿನ್ನು ಯಾವುದಾದ್ರೂ ಡಿಸೈನ್ ಬೇಕಿತ್ತಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಅದರದ್ದು ಕೆತ್ತನೆ ಮಾಡಿ ನಿಮಗೆ ಕೊಡ್ತೀನಿ. ಚಿಕ್ಕದಾಗಿರೋ ಕೊಬ್ಬರಿ ಕೆತ್ತನೆನ ಮನೆಯಲ್ಲಿ ನೀವು ಮಾಡಿ ಅಭ್ಯಾಸ ಮಾಡಿ ಕಲ್ತ್ಕೊಳ್ಳಿ. ಇದು ಗಣೇಶ ಲೋಟಸ್ ಮೇಲೆ ಕುಳಿತಿರೋಂಥ ಗಣೇಶ. ಫುಲ್ ಡಿಸೈನ್ ಆದಾಗ ನಿಮಗೆ ಅದ್ರ ಕರೆಕ್ಟಾಗಿ ವಿಸಿಬಲ್ ಬರುತ್ತೆ ಯಾವ ಥರ ಇದೆ ಅನ್ನೋದು. ಈ ಥರ ಮೊದಲು ಫಿನಿಷಿಂಗಿಂದ ಮುಂಚೆ ನಾವು ಪೇಪರಲ್ಲಿ ಮಾಡ್ಕೋಬೇಕಾದ್ರೆ ಈ ಥರ ಫೇಸ್ ಇದು ಮಾಡಿಕೊಂಡು ಆಮೇಲೆ ನೀರಿಗೆ ಹಾಕಿ ಫಿನಿಷಿಂಗ್ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು ಡಿಸೈನು ಲೋಟಸ್ ಮೇಲೆ ಕುಳಿತಿರೋ ಗಣೇಶ. ಧನ್ಯವಾದಗಳು ವೀಕ್ಷಕರೇ.